ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಮತ್ತೊಂದೆಡೆ ಜಮೀನು ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ತೀವ್ರ ವಿರೋಧದ ನಡುವೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ. ಬಿಡದಿಯಲ್ಲಿ ಹೋರಾಟ ಮುಂದುವರಿಸಿದ ರೈತರು. ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಒಂದ್ಕಡೆ ರೈತರ ಅನಿರ್ದಿಷ್ಟಾವಧಿ ಹೋರಾಟ, ಮತ್ತೊಂದೆಡೆ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಿದೆ. ಈ ಮಧ್ಯೆ ಭೂಸ್ವಾಧೀನಕ್ಕೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಬಿದ್ದಿದೆ. ಟೌನ್ಶಿಪ್ ವ್ಯಾಪ್ತಿಯ 4 ಕಂದಾಯ ಗ್ರಾಮಗಳಾದ ಬನ್ನಿಗಿರಿ, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಹೊಸೂರು ಗ್ರಾಮಗಳ ಜಮೀನು ಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆ 2ನೇ ಹಂತದಲ್ಲಿ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದಲ್ಲಿ 315 ಎಕರೆ ಜಮೀನು, ಬನ್ನಿಗಿರಿ ಗ್ರಾಮದಲ್ಲಿ 775 ಎಕರೆ, ಅರಳಾಳು ಸಂದ್ರ ಗ್ರಾಮದಲ್ಲಿ 1460 ಎಕರೆ ಹಾಗೂ ಹೊಸೂರು ಗ್ರಾಮದ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಆದೇಶ ಹೊರಡಿಸಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆದಿದೆ. ಭೈರಮಂಗಲದಲ್ಲಿ ಇವತ್ತು ಕೂಡ ಮಹಿಳೆಯರು ಪೊರಕೆ ಒನಕೆ ಹಿಡಿದು ಗರ್ಜಿಸಿದ್ರು. ಅವರು ಒಳಗೆ ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವಿನ್ನ 2 ತಿಂಗಳು ಟೈಮ್ ಕೊಡಕ್ಕೆ ನಮ್ಗೆ ಆಗಲ್ಲ. ನಮಗೂ ಶುಗರು BP ನಮಗೂ ಎಲ್ಲ 101 ಕಾಯಿಲೆ ಇದೆ. BK ಶಿವಕುಮಾರು ಬಂಡೆ ಕಲೆಕ್ಟಕರು ಸಾಯಲ್ಲ, ಅವರು ಬಂಡೆ ಆಗೋಗವ್ರೆ. ಈಗ ನಮ್ಗೆ ಬಂದು ಒಂದು ಮಾಹಿತಿ ಕೊಟ್ಬಿಡ್ಲಿ. ಒಪ್ಪಿಗೆ ಇರುವ ರೈತರಿಗೆ ಮೊದಲು ಪರಿಹಾರ ನೀಡಿ ಬಳಿಕ ಸರ್ವೆ ಮಾಡುವ ಪ್ಲಾನ್ ಮಾಡಲಾಗಿದೆ. ಯಾಕಂದ್ರೆ ಮತ್ತೆ ಸರ್ವೆ ಕಾರ್ಯ ನಡೆಸಿದ್ರೆ ದೊಡ್ಡ ಗಲಾಟೆಯಾಗುವ ಆತಂಕವಿದೆ. ಪ್ರಶಾಂತ್, TV9 ರಾಮನಗರ.